ಬಿಜೆಪಿ ಇವತ್ತು ರಾಜ್ಯದಲ್ಲಿ ಮುಳುಗ್ತಾ ಇರುವ ಹಡಗು, ಬಿಜೆಪಿಯವರು ಮಾಡ್ತಾರೆ, ಕಾಂಗ್ರೆಸ್ ದೇಶದಲ್ಲಿ ಮುಳುಗ್ತಾ ಇರುವ ಹಡಗು ಅಂತೇಳಿ. ನಾವು ಮುಳುಗ್ತಾ ಇರುವ ಹಡಗು ಅಂತೇಳಿ ಯಾರಾದರೂ ಅದನ್ನು ಉಲ್ಲೇಖ ಮಾಡಿದರೆ ಅವರು ರಾಜಕೀಯವಾಗಿ ಅವರಿಗೆ ಪ್ರಜ್ಞೆ ಇಲ್ಲ, ಅವರು ರಾಜಕೀಯ ಪ್ರಬುದ್ಧರಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಇವತ್ತಿನ ಲೋಕಸಭಾ ಚುನಾವಣೆಯಲ್ಲಿ 28ಕ್ಕೆ 28 ಗೆಲ್ಲಬೇಕು ಅಂತ ಹೊರಟಿರೋರು ಮತ್ತು ಗೆಲ್ತೇವೆ. ಯಾವ ಆಧಾರದಲ್ಲಿ ಟಿಕೆಟ್ ಕೊಡ್ತೀರಿ? ಗೆಲುವಿನ ಆಧಾರ ಮತ್ತು ಈ ಹಿಂದೆ ಮಾಡಿದಂಥ ಸಾಧನೆಯನ್ನು ಆಧಾರವಾಗಿ ಇಟ್ಟುಕೊಂಡೆ ನಾವು ಟಿಕೆಟ್. ಬಿಜೆಪಿ ಹೈಕಮಾಂಡ್ ಒಂದು ರಿಪೋರ್ಟ್ ಸಿಕ್ಕಿದೆ, ರೆಬಲ್ಗಳಾದರೆ ಪಕ್ಷ ಸೋಲೋದು ಗ್ಯಾರಂಟಿ, ಒಳಪೆಟ್ಟು ಬೀಳೋದು ಗ್ಯಾರಂಟಿ. ಇದನ್ನು ಒಪ್ಕೊಳ್ತೀರಾ? ಅಲ್ಲ, ಸಹಜವಾಗಿ ಚುನಾವಣೆ ಬಂದಾಗ ಯಾವುದೋ ರೆಬಲ್ ಆಗದಂತೆ ನೋಡ್ಕೊಳ್ಳುವಂಥ ವ್ಯವಸ್ಥೆ ನಮ್ಮ ಹತ್ರ ಇದ್ದೇ ಇದೆ. ಅದನ್ನು ಮೀರಿಯೂ ಕೆಲವರು ಮಾಡ್ಬೋದು, ಮಾಡಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ಅದನ್ನು ಸರಿದೂಗಿಸ್ಕೊಂಡು ಹೋಗುವಂಥ ಪ್ರಯತ್ನವನ್ನು ರಾಜ್ಯದ ತಂಡ, ಕೇಂದ್ರ ತಂಡ ನಾವು ಮಾಡ್ತೀವಿ. ವಿಧಾನಸಭಾ ಚುನಾವಣೆಯಲ್ಲಿ ಅತಿಯಾದ ಮೋದಿ ನಾಮಸ್ಮರಣೆಯ ಅವಲಂಬನೆಯಿಂದಲೇ ಪೆಟ್ಟು ಬಿತ್ತು ಅನ್ನೋದು ಕೂಡ ವಿಶ್ಲೇಷಣೆ ಇತ್ತು. ಈಗ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಮಂತ್ರ ಅಷ್ಟೇನಾ ಬಿಜೆಪಿ ಅಜೆಂಡಾ ರಾಜ್ಯದಲ್ಲಿ ಪ್ರಚಾರ ಮಾಡೋ ಸಂದರ್ಭದಲ್ಲಿ? ಕೇಂದ್ರದಲ್ಲಿ 10 ವರ್ಷಗಳ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರದ ಸಾಧನೆಗಳು ನಮ್ಮ ಕಣ್ಮುಂದೆ ಇದ್ದೇ ಇದೆ. ಎಷ್ಟು ದೊಡ್ಡ ಪ್ರಮಾಣದ ಯೋಜನೆಗಳನ್ನು ನಮ್ಮ ಸರ್ಕಾರ ಕೊಟ್ಟಿದೆ. ನಿಮ್ಗೊಂದು ಉದಾಹರಣೆ ಹೇಳ್ತೇನೆ, ನಾನು ತುಂಬ ವಿವರಕ್ಕೆ ಹೋಗಲ್ಲ ಎಷ್ಟು ಕೆಲಸ ಮಾಡ್ತಾಯಿದ್ದೀವಿ ಅಂತ. ನರೇಂದ್ರ ಮೋದಿಯವರು ಮೊನ್ನೆ 2019 ಚುನಾವಣೆಯಲ್ಲಿ ಘೋಷಣೆ ಆದ ನಂತರ ಅವ್ರು ಹೇಳಿದ್ದೇನು, 2024 ಹೊತ್ತಿಗೆ, ನಾನು ಸರಿಯಾಗಿ ಇದನ್ನು ಕೇಳಿಸ್ಕೋಬೇಕು ಅಂತ ಹೇಳ್ತೀನಿ ಜನರಿಗೆ, 2024 ಹೊತ್ತಿಗೆ ದೇಶದ ಎಲ್ಲ ಮನೆಗಳಿಗೆ, ದೇಶದ ಎಲ್ಲ ಗ್ರಾಮಗಳಿಗಲ್ಲ, ದೇಶದ ಎಲ್ಲ ಮನೆಗಳಿಗೆ ಕುಡಿಯೋ ನೀರನ್ನು ಕೊಡ್ತೇನೆ ಎನ್ನುವಂಥ ಮಾತನ್ನು ನರೇಂದ್ರ ಮೋದಿಯವರು ಹೇಳಿದರು. ಇವತ್ತು ಜಲಜೀವನ್ ಮಿಷನ್ ಯೋಜನೆ ಅಡಿನಲ್ಲಿ ಎಲ್ಲರ ಮನೆಗಳಿಗೆ ಪೈಪ್ಲೈನ್ ಹಾಕ್ಲಿಕ್ಕೆ ಪ್ರಾರಂಭ ಆಗಿದೆ. ನೀರಿನ ಸೋರ್ಸನ್ನು ಹುಡುಕಿದ್ದೇವೆ. ಒಂದೊಂದು ತಾಲೂಕಿನಲ್ಲಿ 40,000 50,000 ಮನೆಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಇವತ್ತು ನಮ್ಮ ಸರ್ಕಾರ ಮಾಡಿದೆ. ಯಾವುದಾದ್ರು ಸರ್ಕಾರ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇದೆಯಾ ಎಲ್ಲರ ಮನೆಗಳಿಗೆ ಕುಡಿಯೋ ನೀರನ್ನು ಕೊಡ್ತೀವಿ ಅಂತ? ಮೊದಲನೇ ಬಾರಿ ಸರ್ಕಾರ ಬಂದಾಗ 2014-18 ಬಂದಾಗ ಎಲ್ಲರ ಮನೆಗಳಿಗೆ ವಿದ್ಯುತ್ತನ್ನು ಕೊಡ್ತೀವಿ ಅಂತ ಹೇಳಿ ಎಲ್ಲರ ಮನೆಗಳಿಗೆ ವಿದ್ಯುತ್ತನ್ನು ಕೊಟ್ಟಂಥ ಸರ್ಕಾರ ಯಾವುದು ಅಂದರೆ ನರೇಂದ್ರ ಮೋದಿ ಸರ್ಕಾರ. ಇವತ್ತು ಕುಡಿಯೋ ನೀರನ್ನು ಕೊಡ್ತಾ ಇರುವಂಥ ಸರ್ಕಾರ ಯಾವುದು ಅಂತ ಕೇಳಿದ್ರೆ ನರೇಂದ್ರ ಮೋದಿ ಸರ್ಕಾರ. ಈ ರೀತಿಯಾದಂಥ ನೂರಾರು ಯೋಜನೆಗಳು ಮನೆಗೆ ತಲುಪಿರುವಂಥ ಯೋಜನೆಗಳಿದೆ. ಇದು ನಾವು ಜನರಿಗೆ ಹೇಳ್ತೇವೆ. ಸಹಜವಾಗಿ ನೇತೃತ್ವ ಮೋದಿಯವರದೇ ನೇತೃತ್ವ. ಮೋದಿಯವರ ಮುಂದೆ ಬೇರೆ ಯಾವ ನೇತೃತ್ವವೂ ಕೂಡ ಈ ದೇಶದಲ್ಲಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ಜಗತ್ತಿನ ಜನ ಮೋದಿಯನ್ನು ಒಪ್ಕೊಂಡಿದ್ದಾರೆ, ದೇಶದ ಜನ ಮಾತ್ರ ಅಲ್ಲ. ಹಾಗಾಗಿ 3ನೇ ಬಾರಿ ನರೇಂದ್ರ ಮೋದಿ ಅವರು ದೇಶದ ಲೋಕಸಭಾ ಚುನಾವಣೆ ನಂತರದಲ್ಲಿ ರಾಜ್ಯ ರಾಜಕೀಯದಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ? ಕಾಂಗ್ರೆಸ್ ಸರ್ಕಾರ ಬಿದ್ದೋಗುತ್ತೆ ಅನ್ನೋ ಭವಿಷ್ಯದ ಮೇಲೆ ಸುನಿಲ್ ಕುಮಾರ್ ಅವರಿಗೆ ಎಷ್ಟು ವಿಶ್ವಾಸ ಇದೆ? ನಾವು ಸರ್ಕಾರವನ್ನು ಬೀಳಿಸ್ಲಿಕ್ಕೆ ನಾವೇನು ಪ್ರಯತ್ನ ಮಾಡೋದಿಲ್ಲ. ಅದ್ರ ಭಾರದಿಂದನೇ ಅದು ಕುಸ್ತು ಬಿದ್ದರೆ ನಾವೇನು ಮಾಡ್ಲಿಕ್ಕಾಗಲ್ಲ. ಈಗ ಲೋಕಸಭಾ ಚುನಾವಣೆ ಬಳಿಕ ಬಿಜೆಪಿಯ ಕೆಲ ಶಾಸಕರು ಕಾಂಗ್ರೆಸ್ಗೆ ಹೋಗ್ತಾರೆ, ಆಪರೇಷನ್ ಮಾಸ್ಟರ್ ಇದ್ದಾರೆ ಕಾಂಗ್ರೆಸ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಅನ್ನೋ ಹೇಳಿಕೆ ಇದೆ. ಅವ್ರು ಯಾವ್ಯಾವುದ್ರಲ್ಲಿ ಮಾಸ್ಟರ್ ಅನ್ನೋದು ನಂಗೆ ಗೊತ್ತಿಲ್ಲ. ಆದರೆ ನಮ್ಮ ಶಾಸಕರನ್ನ ಹಿಡಿದಿಟ್ಕೊಳ್ಳುವಂಥ ಪ್ರಯತ್ನವನ್ನು ನಾವೆಲ್ಲರೂ ಮಾಡ್ತೇವೆ. ಅಂದ್ರೆ ಪಕ್ಷದಲ್ಲಿ ಅಸಮಾಧಾನ ಇದೆ ಅನ್ನೋದನ್ನು ಒಪ್ಕೊಳ್ತೀರಾ? ಹಾಗಾದ್ರೆ ನೋಡಿ, ಅಸಮಾಧಾನ ಅಂತಂದಾಗ ಈಗ ನನಗೆ ಉದಾಹರಣೆಗೆ ನಾನು ಹೇಳ್ತೀನಿ ಕೇಳಿ. ಯಾವುದೋ ಒಂದು ವಿಚಾರ, ನಾನೊಬ್ಬ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಶಾಸಕನಾಗಿ ಯಾವುದೋ ಒಂದು ವಿಚಾರ ಬರುತ್ತೆ, ನಾನು ನಿಲುವನ್ನು ಹೇಳ್ತೀನಿ. ಅದು ಅಸಮಾಧಾನ ಪಾರ್ಟಿಯ ವ್ಯವಸ್ಥೆಯ ಮೇಲೆ ತೊಂದರೆ ಬರಬಾರ್ದು, ಅದು ಅಸಮಾಧಾನ. ಇವತ್ತು ನೂರಾರು ವಿಷಯಗಳಲ್ಲಿ ಚರ್ಚೆ ಆಗ್ತೀವಿ, ಅದು ಅಸಮಾಧಾನ ಆಗಲ್ಲ. ಚರ್ಚೆ ಆಗುತ್ತೆ ಅಂತಂದರೆ ಅದರಲ್ಲಿ ಪ್ರಜಾಪ್ರಭುತ್ವ ಇದೆ, ಪಾರ್ಟಿನಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ ಅಂತ ನೂರಾರು ವಿಷಯಗಳಲ್ಲಿ ಚರ್ಚೆ ಮಾಡ್ತೀವಿ, ಮುಂದೆನೂ ಮಾಡೋರಿದ್ದೀವಿ. ಸರಿ, ಕಡೆಯದಾಗಿ ಸುನಿಲ್ ಕುಮಾರ್ ಅವರೇ, ರಾಜಕಾರಣಿಗಳು ಅಂದರೆ ಮಹತ್ವಾಕಾಂಕ್ಷೆ ಇರಬೇಕು ಅನ್ನೋ ಮಾತಿದೆ. ಸುನಿಲ್ ಕುಮಾರ್ ಅವರು ವೈಯಕ್ತಿಕವಾಗಿ ಮಹತ್ವಾಕಾಂಕ್ಷೆಯ ರಾಜಕಾರಣದ ವಿಚಾರದಲ್ಲಿ? ಅಲ್ಲ, ನನಗೆ ಎಲ್ಲದನ್ನೂ ಪಾರ್ಟಿ ಕೊಟ್ಟಿದೆ. 27ನೇ ವಯಸ್ಸಿನಲ್ಲಿ ಪಾರ್ಟಿ ಮತ್ತು ಕಾರ್ಯಕರ್ತ ನನ್ನನ್ನು MLA ಮಾಡಿದೆ. ಸತತವಾಗಿ ಕಾರ್ಕಳದ ಜನ ಗೆಲ್ಲಿಸಿದ್ದಾರೆ. ನನಗೆ ಇನ್ನೇನು ಮಹತ್ವಾಕಾಂಕ್ಷೆ ಇದೆ? ಪಾರ್ಟಿ ಏನೇನು ಕೊಡ್ತವೋ ಅದೆಲ್ಲದನ್ನೂ ಕೂಡ ನಾನು ಮಾಡ್ತಾ ಹೋಗ್ತೇನೆ. ನನಗೆ ಇಂಥದೇ ಅನ್ನುವಂಥ ಮಹತ್ವಾಕಾಂಕ್ಷೆಗಳು ಆ ಥರ ಕಣ್ಮುಂದೆ ಏನಿಲ್ಲ. ಆದರೆ ಕರ್ನಾಟಕದಲ್ಲಿ ನಮ್ಮ ಸರ್ಕಾರದ ಮುಖಾಂತರ, ನಮ್ಮ ಪಾರ್ಟಿಯ ಮುಖಾಂತರ ಕರ್ನಾಟಕದ ಜನರಿಗೆ ಒಳಿತನ್ನು ಮಾಡಬೇಕು ಮತ್ತು ಕಾರ್ಯಕರ್ತರ ಆಧಾರಿತವಾಗಿ ಪಾರ್ಟಿಯನ್ನು ಕಟ್ಟಬೇಕು ಅಂತ ಆಸೆ ಇದೆ.